ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಭಾಳ ದಿನಗಳ ನಂತರ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ತೋರಿಸ್ತಾ ಇರೋದು ಯಾವುದೇ ಪಾಕ ಇರಲಾರ್ದೆ ಉಂಡೆ ಹೇಗೆ ಮಾಡೋದು, ಅದು ಕಡಿಮೆ ವಸ್ತುಗಳನ್ನು ಬಳಸಿ. ಅರ್ಧ kg ಪುಟಾಣಿ ಮತ್ತು ಶೇಂಗಾ ಎಳ್ಳು ಬಳಸಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಅರ್ಧ kg ಪುಟಾಣಿಯನ್ನು ಮಿಕ್ಸಿ ಮಾಡಿ ಸರಿಯಾಗಿ ಅಂದರೆ ನುಣ್ಣಗೆ ಪೌಡ್ರ್ ಮಾಡಿಕೊಂಡು ನಾನು ಅಲ್ಲಿ ಇಟ್ಕೊಂಡಿನಿ. ಅದಕ್ಕೆ ನಾನು 1 kg ಅಷ್ಟು ಬೆಲ್ಲ ಹಾಕಿದ್ದೀನಿ. ಯಾಕಂದರೆ ನಾವು ಆಮೇಲೆ ಎಳ್ಳು ಪುಡಿ ಮತ್ತು ಶೇಂಗಾ ಪುಡಿ ಹಾಕೋದ್ರಿಂದ 1 kg ಬೆಲ್ಲವನ್ನು ಅರ್ಧ kg ಪುಟಾಣಿಯನ್ನು ಪುಡಿ ಮಾಡಿ ನಾನು ಸಾಣಿಗೆಲೆ ಹಿಡಿದು ಇಟ್ಟಿದ್ದೀನಿ. ಇಲ್ಲಿ ಬೆಲ್ಲ ಮತ್ತು ಪುಟಾಣಿಯನ್ನು ಪುಟಾಣಿ ಹಿಟ್ಟನ್ನು ಎರಡೂ ಮಿಕ್ಸ್ ಮಾಡಿ ಈ ಥರ ಮಿಕ್ಸಿ ಜಾರಿಗೆ ಹಾಕೊಂಡು 2 ಸರಿ ಸಣ್ಣಗೆ ಮಾಡಬೇಕು. ನೋಡಿ, ಇಲ್ಲೇ ನಾನಲ್ಲಿ ಆಲ್ರೆಡಿ ಈಗ 2 ಸರಿ ಹಿಟ್ಟನ್ನು ಮಾಡಿ ಮಿಕ್ಸಿಗೆ ಹಾಕಿ ಇಟ್ಟಿದ್ದೀನಿ, ಬೆಲ್ಲ ಮತ್ತು ಪುಟಾಣಿ ಹಿಟ್ಟನ್ನು. ಈಗ ನಾನು ಎಲ್ಲವನ್ನು ಚೆನ್ನಾಗಿ ಕಲಿಸ್ತೀನಿ. ನೀವು ಅದರೊಳಗೆ 1-2 ಏಲಕ್ಕಿ ಹಾಕೋಬೋದು. ಇಲ್ಲಿ ನೋಡಿ, ನಾನು 1/4 kg ಅಷ್ಟು ಶೇಂಗಾವನ್ನು ಚೆನ್ನಾಗಿ ಹುರಿದು ಪುಡಿ ಮಾಡಿ ಇದರೊಳಗೆ ಕಲಿಸ್ತಾ ಇದ್ದೀನಿ. ಇದು ಶೇಂಗಾ ಪುಡಿ. ಮತ್ತು ಇದರಷ್ಟೇ ನೀವು ಶೇಂಗಾ ಪುಡಿ ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ಎಳ್ಳನ್ನು ಚೆನ್ನಾಗಿ ಹುರಿದು ಪುಡಿ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಅದರೊಳಗೆ 1-2 ಏಲಕ್ಕಿ ಹಾಕ್ತೀನಂದ್ರೆ ಅದರೊಳಗೆ ಹಾಕ್ಬೋದು, ಇಲ್ಲ ಸಪ್ರೇಟ್ ಪುಡಿ ಮಾಡಿ ಹಾಕೋತೀನಂದ್ರೆ ಅದ್ರಾಗೂ ಹಾಕ್ಬೋದು. ಇಲ್ಲಿ ನೋಡಿ, ಎಳ್ಳನ್ನು ನಾನು ಚೆನ್ನಾಗಿ ಹುರಿದು ಮಿಕ್ಸಿ ಮಾಡಿ ಹಾಕ್ತಾಯಿದ್ದೀನಿ. ನೀವು ಎಷ್ಟು ಪ್ರಮಾಣದಲ್ಲಿ ಶೇಂಗಾವನ್ನು ತೊಗೊಂಡಿರ್ತೀರೋ 1/4 kg ಅಷ್ಟೇ ಎಳ್ಳನ್ನು ತೊಗೋಬೇಕು. ಇಲ್ಲಿ ನಾವು ಯಾವುದೇ ಪಾಕ ಮಾಡೋದಿಲ್ಲ, ಏನು ಮಾಡೋದಿಲ್ಲ, ಎಲ್ಲವನ್ನು ಮಿಕ್ಸಿಗೆ ಹಾಕಿ ಅಷ್ಟೇ ನೀವು ಸರಳವಾಗಿ ಮಾಡ್ಬೋದು ಇದನ್ನ. ಮತ್ತು ಕಡಿಮೆ ಸಮಯದಲ್ಲಿ ನಿಮಗೆ ಉಂಡೆ ತಿನ್ನಬೇಕು ಅಂತ ಅನಿಸಿದರೆ ಫಟಾಫಟ್ ಮಾಡ್ಕೋಬೋದು. ಇಲ್ಲಿ ನಮಗೆ ಪಾಕ ಬಂದಿಲ್ಲ, ಉಂಡೆ ಗಟ್ಟಿಯಾಗಿಲ್ಲ ಅಂತ ಏನೂ ಇಲ್ಲ, ಮತ್ತು ಭಾಳ ರುಚಿಕರ ಆಗಿರುತ್ತೆ. ನೀವು ಇದನ್ನ ಮಾಡಿ ನೋಡಿ. ಈಗ ನಾನು ಇನ್ನೂ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಜಜ್ಜಿ ಹಾಕ್ತಾಯಿದ್ದೀನಿ. ಮಿಕ್ಸಿ ಒಳಗೂ 2 ಹಾಕಿದ್ದೆ, ಇಲ್ಲೊಂದು 4 ಪುಡಿಯನ್ನು ಹಾಕ್ತಾಯಿದ್ದೀನಿ. ನೀವು ಇದ್ರೊಳಗೆ ಎಳ್ಳು ಮತ್ತು ಶೇಂಗಾವನ್ನು ಸಮ ಪ್ರಮಾಣದೊಳಗೆ ಹಾಕಿದ್ರಿ ಅಂದರೆ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಎಳ್ಳು ಪುಡಿ ಮತ್ತು ಶೇಂಗಾ ಪುಡಿಯನ್ನು ಹುರಿದು ಹಾಕಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ತಿಕ್ಕಬೇಕು. ನೀವೆಷ್ಟು ತಿಕ್ತೀರೋ ಅಷ್ಟು ಉಂಡೆ ನೈಸಾಗಿ ಬರುತ್ತೆ. ನೋಡಿ, ನೀವು ಯಾವುದೇ ಜಾಸ್ತಿ ಸಾಮಗ್ರಿಗಳನ್ನು ಬಳಸಂಗಿಲ್ಲ ಇಲ್ಲಿ. ಮತ್ತು ಕಡಿಮೆ ಸಮಯದೊಳಗೆ ನಿಮ್ಮ ಮಕ್ಕಳು ಉಂಡೆ ಬೇಕಂದ ತಕ್ಷಣ ಮಾಡಿಕೊಡ್ಬೋದು. ಇದನ್ನೇನು ಯಾರು ಬೇಕಾದರೂ ಮಾಡ್ಬೋದು. ನೀವು ಬೆಲ್ಲವನ್ನು ಚೆನ್ನಾಗಿ ಸಣ್ಣಗೆ ಒಂದಿಷ್ಟು ಕಾಳು ಇರಲಾರ್ದಂಗೆ ಜಜ್ಜಿ ಮಿಕ್ಸಿಗೆ ಹಾಕಬೇಕು. ಪುಟಾಣಿ ಹಿಟ್ಟು ಮತ್ತು ಬೆಲ್ಲವನ್ನು ಎಷ್ಟು ಚೆನ್ನಾಗಿ ರುಬ್ಬಿ ಹಾಕ್ತಿರಲ್ಲ ಅಷ್ಟು ಚೆನ್ನಾಗಿ ಉಂಡೆ ಮೆತ್ತಗೆ ಬರುತ್ತೆ. ನೋಡಿ, ನಾ ಅದರೊಳಗೆ ಮತ್ತು ಒಂದು ಸ್ವಲ್ಪ ಕಾಯಿ ತುರಿ ಅಂದರೆ ಒಣ ಕೊಬ್ಬರಿ ತುರಿಯನ್ನು ಹಾಕಿದ್ದೀನಿ. ನೋಡಿ, ಉಂಡೆ ಎಷ್ಟು ಚೆನ್ನಾಗಿ ಕಟ್ಬೋದು. ನಾವು ಪಾಕ ಇರಲಾರ್ದೇ ಮಾಡ್ಬೋದು ಈ ಉಂಡೆನ. ನೋಡಿ, ನೀವು ಎಷ್ಟು ದಿನ ಆದರೂ ಸ್ಟೋರ್ ಮಾಡ್ಬೋದು, ಇದೇನೂ ಆಗೋದಿಲ್ಲ. ಒಮ್ಮೆ ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಉಂಡೆ ಯಾವ ಪಾಕನೂ ಮಾಡಿಲ್ಲ ನಾನು. ಇಲ್ಲಿ ನನ್ನ ಮಗ ಸಹಿತ ನಾನು ಕಟ್ತೀನಮ್ಮ ಅಂತ ಅವನು ಕಟ್ತಾ ಇದ್ದಾನೆ. ನಂದು ಚಿಕ್ಕ ಉಂಡೆ ಇರಲಿ ಅಂತ ಇಡ್ತಾ ಇದ್ದಾನೆ. ನೋಡಿ.